ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ. ನಾನು ಅಶ್ವದ್ವೇತ್. ದರ್ಶನ್ ಚಿತ್ರದಲ್ಲಿ ಇಬ್ಬರು ಕಾಮಿಡಿ ನಟರಿದ್ದಾರೆ. ಯಾವ ಚಿತ್ರ ಅದು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಈಗ ಬಹು ನಿರೀಕ್ಷಿತ ಇನ್ನೇನು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿರುವ ಚಿತ್ರ ಅಂದರೆ ಅದು ದರ್ಶನ್ ನಟನೆಯ ಡೆವಿಲ್. ಈ ಡೆವಿಲ್ ಚಿತ್ರದಲ್ಲಿ ಇಬ್ಬರೂ ಕಾಮಿಡಿ ನಟರು ಕಾಣಿಸ್ಕೊಳ್ತಿದ್ದಾರೆ. ಈಗಾಗಲೇ ಎಲ್ಲರಿಗೂ ಗೊತ್ತು ಅದು ಯಾರ್ಯಾರು ಅಂತ. ಅದನ್ನು ನಾನು ಮತ್ತೆ ಏನು ಹೇಳೋದು, ಒಂದು ಹುಲಿ ಕಾರ್ತಿಕ್ ಮತ್ತು ಇನ್ನೊಂದು ಗಿಲ್ಲಿ ನಟ. ಆದರೆ ಇವರಿಬ್ಬರ ಪಾತ್ರ ಏನು ಅಂತ ನಿಮಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಹುಲಿ ಕಾರ್ತಿಕ್ ಮತ್ತು ಗಿಲ್ಲಿ ಇಬ್ಬರು ಕೂಡ ಕಾಮಿಡಿ ಸೆನ್ಸ್ ಇರುವಂಥ ನಟರು. ಈಗಾಗಲೇ ಹುಲಿ ಕಾರ್ತಿಕ್ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಮಿಡಿ ಮಾಡಿ ಆತನ ಕಾಮಿಡಿ ಟೈಮ್ಗೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ಕೊಟ್ಟಿದ್ದಾರೆ. ಅದೇ ಹಾದಿಯಾಗಿ ಗಿಲ್ಲಿ ಕೇವಲ ರಿಯಾಲಿಟಿ ಶೋಗಳಲ್ಲಿ ಮಾತ್ರ ಅಲ್ಲ, ಆತ ಇರೋ ರೀತಿಯೇ ಒಂದು ಕಾಮಿಡಿ. ಸೊ ಹಾಗಾಗಿ ಇಬ್ಬರೂ ನಟರು ಡೆವಿಲ್ ಸಿನಿಮಾದಲ್ಲಿ ಇರೋದು ಸಾಕಷ್ಟು ನಿರೀಕ್ಷೆಯನ್ನ ಮೂಡಿಸಿದೆ. ಜೊತೆಗೆ ಗಿಲ್ಲಿ ನಟ ಈಗ ಬಿಗ್ ಬಾಸ್ ನಲ್ಲಿ ಮಾಡ್ತಿರುವಂತಹ ಹವಾ ಮತ್ತಷ್ಟು ಹೆಸರು. ಸೊ ಇದು ಎಲ್ಲ ಒಂದ್ ಕಡೆ ಡೆವಿಲ್ಗೆ ಮತ್ತಷ್ಟು ಪ್ಲಸ್ ಆಗುತ್ತೆ. ಡೆವಿಲ್ ಇಂದ ಗಿಲ್ಲಿಗೂ ಒಳ್ಳೆದಾಗುತ್ತೆ, ಗಿಲ್ಲಿಯಿಂದ ಡೆವಿಲ್ಗೂ ಒಳ್ಳೆದಾಗುವ ಲಕ್ಷಣಗಳೆಲ್ಲವೂ ಕೂಡ ಕಾಣ್ತಾ ಇದೆ. ಸೊ ಡೆವಿಲ್ ಚಿತ್ರದಲ್ಲಿ ಇಬ್ಬರು ಹಾಸ್ಯ ನಟರು ಅಭಿನಯಿಸ್ತಾ ಇದ್ದಾರೆ. ಅದರಲ್ಲಿ ಒಬ್ಬರು ಗಿಲ್ಲಿ, ಮತ್ತೊಂದು ಹುಲಿ ಕಾರ್ತಿಕ್ ಅನ್ನೋದು ಗೊತ್ತು. ಬನ್ನಿ ಅಧಿಕೃತ ವಿವರ. ಇದು ಯಾವುದೇ ರೀತಿ ಊಹಾಪೋಹ ಅಲ್ಲ. ಈ ಆಕ್ಟಿಂಗ್ ಅಂತೆ, ಈ ಪಾತ್ರವಂತೆ ಯಾವುದೂ ಅಲ್ಲ. ಯಾವ ಪಾತ್ರವನ್ನ ಯಾವ ರೀತಿ ನಿಭಾಯಿಸ್ತಿದ್ದಾರೆ ಅನ್ನೋದನ್ನ ಈಗಾಗಲೇ ಚಿತ್ರದ ಕುರಿತು ಮಿಲನ ನಾಗರಾಜ್ ಅವರೇ ಹಂಚಿಕೊಂಡಿದ್ದಾರೆ. ಈ ಬಗ್ಗೆ ಬನ್ನಿ ಏನ್ ಹೇಳಿದ್ದಾರೆ ನೋಡೋಣ. ಇನ್ನು ಕೂಡ ಯಾರು ಅಶ್ವಮೇಧನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತಷ್ಟು ಡೆವಿಲ್ ಚಿತ್ರದ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಮುಂದಿನ ದಿನಗಳಲ್ಲಿ. ಡೆವಿಲ್ ಚಿತ್ರದಲ್ಲಿ ಹುಲಿ ಕಾರ್ತಿಕ್ ಕಾಣಿಸ್ಕೊಂಡಿದ್ದಾರೆ. ಡೆವಿಲ್ ಸಿನಿಮಾದಲ್ಲಿ ಈ ಹುಲಿ ಕಾರ್ತಿಕ್ ಅನೇಕ ರಿಯಾಲಿಟಿ ಶೋಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. ಈ ವಿಚಾರ ಹಲವರಿಗೆ ಈಗ ಆಲ್ರೆಡಿ ಮುಂಚೆ ಗೊತ್ತಿರಲಿಲ್ಲ, ಇವರು ಅಧಿಕೃತವಾಗಿ ಘೋಷಣೆ ಮಾಡೋದಕ್ಕಿಂತ ಮುಂಚೆ. ಆದರೆ ಈಗ ಡೈರೆಕ್ಟರ್ ಮಿಲನ ಪ್ರಕಾಶ್ ಅವರೇ ಅದನ್ನ ಅಧಿಕೃತವಾಗಿ ಫೋಟೋನ ಹಂಚಿಕೊಂಡಿದ್ರು ಮೊನ್ನೆ. ಸೊ 12ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಹುಲಿ ಕಾರ್ತಿಕ್ ಪಾತ್ರದ ಆ ಲುಕ್ ಅನ್ನ ನೋಡ್ತಾ ಇದ್ರೆ, ಆತನ ಸ್ಮೈಲ್ ಅನ್ನ ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ಅದೊಂದು ಕಾಮಿಡಿ ಪಾತ್ರ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಆದ್ರೆ ಕತೆ ಬೇರೆನೇ ಇದೆ. ಇದು ಕಾಮಿಡಿ ಪಾತ್ರ ಅಲ್ಲ. ಇದರಲ್ಲಿ ಹುಲಿ ಕಾರ್ತಿಕ್ ಹಳ್ಳಿ ಹೈದನ ರೀತಿ ಕಾಣಿಸ್ತಾರೆ. ಹೆಗಲ ಮೇಲೆ ಒಂದು ಕೆಂಪು ಟವೆಲ್ ಇದೆ, ಆದರೆ ಡ್ರೆಸ್ ಮಾತ್ರ ಮಾಡ್ರನ್ ಇದೆ. ಅಂದರೆ ಟೀ ಶರ್ಟ್ ಅನ್ನು ಧರಿಸಿದ್ದಾರೆ. ಸೊ ಹಾಗಾಗಿ ಇದನ್ನು ಸ್ವಲ್ಪ ನಾವು ವಿಮರ್ಶೆಯನ್ನು ಮಾಡ್ತಾ ಹೋದರೆ ಅಥವಾ ವಿಶ್ಲೇಷಣೆ ಮಾಡ್ತಾ ಹೋದರೆ ಬಹುಶಃ ಇಲ್ಲೊಂದು ಹಳ್ಳಿ ಹೈದನ ಪಾತ್ರದಲ್ಲಿ ಈತ ಕಾಣಿಸ್ಕೊಂಡಿರೋದು ನಿಜ, ಹೌದು. ಆದರೆ ಕಾಮಿಡಿನ ಅಲ್ಲ. ಈ ಬಗ್ಗೆ ನೀವು ಹೇಳೋದಕ್ಕಿಂತ ಡೈರೆಕ್ಟರ್ ಮಿಲನ ಪ್ರಕಾಶ್ ಅವರು ಅಧಿಕೃತವಾಗಿ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಏನು ಹೇಳಿದ್ದಾರೆ, ಈ ಚಿತ್ರದಲ್ಲಿ ಹುಲಿ ಕಾರ್ತಿಕ್ ಮಾಡಿರೋ ಪಾತ್ರ ಕಾಮಿಡಿ ಪಾತ್ರ ಅಲ್ಲ, ಇದೊಂದು ಪೋಷಕ ಪಾತ್ರ ಅಂತ ಹೇಳಿದ್ದಾರೆ. ಅಂದರೆ ಪೋಷಕ ನಟನಾಗಿ ಹುಲಿ ಕಾರ್ತಿಕ್ ಅಭಿನಯಿಸ್ತಿದ್ದಾರೆ. ಇದು ಯಾವುದೇ ರೀತಿ ಕಾಮಿಡಿ ಅಲ್ಲ. ಇದರಲ್ಲಿ ಪೋಷಕನ ಪಾತ್ರದಿಂದ ಮಿಂಚೋದಕ್ಕೆ ಡೆವಿಲ್ನಲ್ಲಿ ಹುಲಿ ಕಾರ್ತಿಕ್ ರೆಡಿ ಇದ್ದಾರೆ. ಆಮೇಲೆ ಇದೇನು ಸಣ್ಣ ಪುಟ್ಟ ಪಾತ್ರ ಅಲ್ಲ, ಇದೊಂದು ಪ್ರಮುಖ ಪಾತ್ರವೇ ಆಗಿದೆ, ಅಂದರೆ ಹೈಲೈಟ್ ಪಾತ್ರವೇ ಆಗಿದೆ ಅನ್ನೋದನ್ನ ಮಿಲನ ಪ್ರಕಾಶ್ ಅವರೇ ಈ ಬಗ್ಗೆ ಹಂಚಿಕೊಂಡಿದ್ದಾರೆ. ಇನ್ನು ಹುಲಿ ಕಾರ್ತಿಕ್ ಪಾತ್ರದ ಪೋಸ್ಟರ್ ಅನ್ನ ಮಿಲನ ಪ್ರಕಾಶ್ ಅವರು ತಮ್ಮ ಶ್ರೀ ಜೈಮಾತಾ ಕಮೆಂಟ್ಸ್ ಪೇಜ್ ನಲ್ಲಿ ಹಂಚಿಕೊಂಡಿರೋ ವಿಚಾರ ನಿಮಗೆ ಗೊತ್ತೇ ಇದೆ. ಅದೊಂದು ಅಫಿಷಿಯಲ್, ಅಂದ್ರೆ ಅದು ಅಧಿಕೃತ ಅಂತ ಅರ್ಥ. ಇನ್ನು ಎರಡನೇದಾಗಿ ಬರೋದಾದ್ರೆ ಡೆವಿಲ್ ಸಿನಿಮಾದಲ್ಲಿ ಗಿಲ್ಲಿ ನಟ ಕೂಡ ಇದ್ದಾರೆ. ಈ ವಿಷಯವನ್ನ ಡೈರೆಕ್ಟರ್ ಮಿಲನ ಪ್ರಕಾಶ್ ಅವರೇ ಹಂಚಿಕೊಂಡಿದ್ದಾರೆ. ಅಧಿಕೃತವಾಗಿಯೇ ನಾವು ಮಾಹಿತಿ ಕೊಡ್ತೇವೆ, ಬೇರೆ ಯಾವುದನ್ನು ಕೂಡ ನೀವು ನಂಬಕ್ಕೆ ಹೋಗ್ಬೇಡಿ, ಊಹಾಪೋಹ ಯಾವುದು ನಂಬೇಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಗಿಲ್ಲಿ ನಟನ ಪಾತ್ರ ಏನು, ಆ ಪ್ರಕಾರವೇ ಮಿಲನ ಪ್ರಕಾಶ್ ಅವರು ಗಿಲ್ಲಿ ನಟ ಅವರ ಪಾತ್ರದ ಪರಿಚಯವನ್ನು ಕೂಡ ಮಾಡಿದ್ದಾರೆ. ನೀವು ಆ ಒಂದು ದೃಶ್ಯವನ್ನು ನೋಡಿದ್ರೆ, ಅಂದರೆ ಗಿಲ್ಲಿ ನಟನ ಒಂದು ಲುಕ್ಕನ್ನು ನೋಡಿದ್ರೆ ಭಾಳ ಅಫಿಷಿಯಲ್ ಆಗಿ ಶರ್ಟ್ ಹಾಕೊಂಡು ಟೈ ಹಾಕೊಂಡೆಲ್ಲ ಕಾಣ್ತಾ ಇದ್ದಾರೆ. ಸೊ ಭಾಳ ಅಫಿಷಿಯಲ್ ಲುಕ್ ಇದೆ. ಅವರೇ ಹೇಳಿದ್ದಾರೆ ಈ ಪಾತ್ರದಲ್ಲಿ ಗಿಲ್ಲಿಯ ಗತ್ತೆ ಬೇರೆ ಇದೆ, ಅಫಿಷಿಯಲ್ ಲುಕ್ ಇದೆ, ಮುಖದಲ್ಲಿ ಗಂಭೀರತೆ ಇದೆ. ಹಾಗಂತ ನೀವೇನಾದರೂ ಹಾಸ್ಯ ಹುಡುಕಿದ್ರೆ ಆ ಹಾಸ್ಯ ಸಿಗೋದಿಲ್ಲ, ಅದು ಇಲ್ಲಿ ಕಾಣೋದು ಇಲ್ಲ ಬಿಡಿ ಅಂತ ಹೇಳಿ ಅದನ್ನು ಕೂಡ ಕನ್ಫರ್ಮ್ ಮಾಡಿದ್ದಾರೆ ಮಿಲನ ಪ್ರಕಾಶ್ ಅವರು. ಇನ್ನು ಡಿಸೆಂಬರ್ 12ಕ್ಕೆ ಡೆವಿಲ್ ರಿಲೀಸ್ ಆಗಲಿದೆ. ಡೆವಿಲ್ ಚಿತ್ರದ ರಿಲೀಸ್ ಡೇಟ್ ಕೂಡ ಫಿಕ್ಸ್ ಆಗಿದೆ. ಅಧಿಕೃತವಾಗಿ 12ನೇ ತಾರೀಕು ಅದು ರಿಲೀಸ್ ಆಗುತ್ತೆ. ಡೆವಿಲ್ ಚಿತ್ರದ 3ನೇ ಹಾಡು ಕೂಡ ರಿಲೀಸ್ ಆಗಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈ ಸಿನಿಮಾವನ್ನು ದೊಡ್ಡ ಮಟ್ಟದಲ್ಲೇ ರಿಲೀಸ್ ಮಾಡಲಾಗುತ್ತಂತೆ. ದರ್ಶನ್ ಜೊತೆಗೆ ಈ ಚಿತ್ರದಲ್ಲಿ ರಚನಾ ರಾಯ್ ಕಾಣಿಸ್ಕೊಂಡಿದ್ದಾರೆ. ಅಜನೀಶ್ ಲೋಕನಾಥ್ ಸಂಗೀತ ಮಾಡಿದ್ದಾರೆ. ಸುಧಾಕರ್ ಈ ಚಿತ್ರಕ್ಕೆ ಕ್ಯಾಮರಾ ವರ್ಕ್ ಮಾಡಿದ್ದಾರೆ. ನಿರ್ದೇಶಕ ಮಿಲನ ಪ್ರಕಾಶ್ ಅವರೇ ಈ ಚಿತ್ರವನ್ನು ನಿರ್ಮಾಣ ಕೂಡ ಮಾಡಿದ್ದಾರೆ. ಸೊ ದೊಡ್ಡ ಗೆಲುವಿನ ನಿರೀಕ್ಷೆಯಲ್ಲೂ ಇವರು ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಕಾದು ನೋಡೋಣ. ಡೆವಿಲ್ ಡಿಸೆಂಬರ್ 12ಕ್ಕೆ ರಿಲೀಸ್ ಆಗಿ ನಿಮಗೆ ಗೊತ್ತಿರಬಹುದು, ಈಗಾಗಲೇ ನಟ ದರ್ಶನ್ ರವರು ವಿಚಾರಣಾಧೀನ ಖೈದಿಯಾಗಿ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಈ ಹಿಂದೆ ಅಂದರೆ ಸುಮಾರು 2011ರಲ್ಲಿ ಸಾರಥಿ ರಿಲೀಸ್ ಆದಂಥ ಸಂದರ್ಭದಲ್ಲೂ ಕೂಡ ನಟ ದರ್ಶನ್ ರವರು ಜೈಲಲ್ಲಿದ್ದರು. ಆಗ ಸಾರಥಿ ಎಷ್ಟು ದೊಡ್ಡ ಮಟ್ಟದ ಹಿಟ್ಟನ್ನು ಕೊಟ್ಟಿತ್ತು, ಅದೇ ಹಾದಿಯಾಗಿ ಡೆವಿಲ್ ಚಿತ್ರವು ಕೂಡ ಒಂದು ದೊಡ್ಡ ಮಟ್ಟದ ಹಿಟ್ಟಿನ ನಿರೀಕ್ಷೆಯಲ್ಲಿ ಎಲ್ಲ ಅಭಿಮಾನಿಗಳು ಕೂಡ ಇರೋದು. ಎಸ್, ಇದಾಗಿತ್ತು ಒಂದಷ್ಟು ಕಾಮಿಡಿ ನಟರ
ಸೀರಿಯಸ್ ಪಾತ್ರಗಳ ಪರಿಚಯ, ಮತ್ತಷ್ಟು ಡೆವಿಲ್ ಅಪ್ಡೇಟ್ಸನ್ನು ನಿಮಗೆ ರಿಲೀಸ್ ಆಗೋವರೆಗೂ, ತದನಂತರ ರಿಲೀಸ್ ಆದಮೇಲೂ ಕೂಡ ನಿಮಗೆ ಅದರ ಕಲೆಕ್ಷನ್ವರೆಗೂ ಕೂಡ ಒಂದಷ್ಟು ಅಪ್ಡೇಟ್ಸನ್ನು ಕೊಡ್ತಾ ಹೋಗ್ತೀನಿ. ಇನ್ನು ಯಾರು ಕೂಡ ಅಶ್ವಮೇಧನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ. ಥ್ಯಾಂಕ್ ಯು.